ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಒಂದು ವಿಶೇಷವಾದಂಥದ್ದು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದಂತಹ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋ ನೋಡಿ. ವೆರಿ ಇನ್ಫಾರ್ಮೇಟಿವ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ, ಸೊ ದಟ್ ನಿಮಗೆ ಹೆಲ್ಪ್ ಆಗಬಹುದು ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಹರ್ಷ್ ಗುಪ್ತಾರವರು ಮನವಿ ಪತ್ರದಲ್ಲಿರುವ ಬೇಡಿಕೆ ಕುಂದುಕೊರತೆಗಳ ಕುರಿತು ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ CS ಷಡಾಕ್ಷರಿ ಅವರು ಹಾಗೂ ಆರೋಗ್ಯ ಇಲಾಖೆ ಕೇಂದ್ರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ B ಬಳ್ಳಾರಿ ಮತ್ತು ವೈದ್ಯಾಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವೀಂದ್ರ ಕುಮಾರ್ ಮೇಟಿರವರೊಂದಿಗೆ ಸಭೆ ನಡೆಸಿದರು. ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸಂಘದ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಹಂತ ಹಂತವಾಗಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾದ R ಮೋಹನ್ ಕುಮಾರ್, ಚಾಮರಾಜನಗರ ಅಧ್ಯಕ್ಷರಾದ ಡಾಕ್ಟರ್ ರೇಣುಕಾದೇವಿ, ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅಧ್ಯಕ್ಷರಾದ BA ಕುಂಬಾರ್ ಅವರು ಹಾಗೂ ಆರೋಗ್ಯ ಇಲಾಖೆ ಕೇಂದ್ರ ಸಂಘ ಪ್ರಧಾನ ಕಾರ್ಯದರ್ಶಿಗಳಾದ H ಪುಟ್ಟರಾಜು, ಗೌರವ ಸಲಹೆಗಾರರಾದ ನಂಜುಂಡಸ್ವಾಮಿ ಹಾಗೂ ಕೇಂದ್ರ ಸಂಘದ ಪದಾಧಿಕಾರಿಗಳು, ವೃಂದ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರು ಉಪಸ್ಥಿತರಿದ್ದರು. ಸೊ ಬನ್ನಿ ನೋಡೋಣ ಸ್ನೇಹಿತರೆ. ನಮ್ಮ ಈ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿಯವರಾದಂತಹ ಹರ್ಷ್ ಗುಪ್ತಾ ಸರ್ ಅವರಿಗೆ ಭೇಟಿಯಾಗಿದ್ದಾರೆ. ಬೇಡಿಕೆಗಳು ಏನಿದ್ದಾವೆ ಅನ್ನೋದರ ಬಗ್ಗೆ ಸವಿಸ್ತಾರವಾಗಿ ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಸಂಘ ಕೇಂದ್ರ ಸಂಘ ಬೆಂಗಳೂರು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ 26/5/2025 ಜರುಗುವ ಸಭೆಯಲ್ಲಿ ಮಂಡಿಸುವ ವಿಷಯ ಸೂಚಿ. ಏನೇನು ಮಂಡಿಸುತ್ತಾ ಇದ್ದಾರೆ ಆ ಒಂದು ವಿಷಯ ಸೂಚಿಯನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ನೋಡೋಣ ಡೀಟೇಲ್ ಆದಂತಹ ಒಂದು ವಿಷಯ ಸೂಚಿಯನ್ನು. ಸೊ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 26/5/2025 ಜರುಗುವ ಸಭೆಯಲ್ಲಿ ಮಂಡಿಸುವ ವಿಷಯ ಸೂಚಿ. ಕ್ರಮ ಸಂಖ್ಯೆ. ಬೇಡಿಕೆಗಳು ಏನೇನಿದ್ದಾವೆ ನೋಡೋಣ ಬನ್ನಿ. ಇಲಾಖೆಯ ವೃಂದ ಮತ್ತು ನೇಮಕಾತಿ C&R ರೂಲ್ ನಿಯಮಗಳ ತಿದ್ದುಪಡಿ ಮಾಡುವ ಬಗ್ಗೆ. ಆರೋಗ್ಯ ಇಲಾಖೆಯಲ್ಲಿ ಸುಮಾರು 162 ವೃಂದಗಳಿದ್ದು, ಈ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಯ ಸರ್ಕಾರಿ ಆದೇಶ ಸಂಖ್ಯೆ HFW 55 C&R 82 ದಿನಾಂಕ 27/5/1983 ಲಿಪಿಕೆ ಹಾಗೂ HMA 296 PTD 73 ದಿನಾಂಕ 12/12/1973 ಅರೆ ವೈದ್ಯಕೀಯ ಸಿಬ್ಬಂದಿಗಳ C&R ನಿಯಮಗಳನ್ನು ತಿದ್ದುಪಡಿಯಾಗಿರುತ್ತದೆ. ಅಂದರೆ ಸ್ನೇಹಿತರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ 1983 ಅದೇ ರೀತಿ 1973 ಅರೆ ವೈದ್ಯಕೀಯ ಸಿಬ್ಬಂದಿಗಳ C&R ರೂಲ್ಗಳು ಚೇಂಜ್ ಆಗಿರ್ತವೆ ಸ್ನೇಹಿತರೆ. ತದನಂತರ ಕೆಲವು ವೃಂದಗಳ C&R ನಿಯಮಗಳ ತಿದ್ದುಪಡಿಯನ್ನು ಹೊರತುಪಡಿಸಿ ಸಮಗ್ರ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಇದುವರೆಗೂ ಆಗಿರುವುದಿಲ್ಲ. ಅದು 1973 ಹಾಗೂ 1983 ನಂತರ ಯಾವುದೇ ರೀತಿಯಂತಹ ಕೆಲವೊಂದು ನಿಯಮಗಳ ಬಿಟ್ಟು ಅಥವಾ ನೇಮಕಾತಿಯ ವೃಂದಗಳ ಬಿಟ್ಟು ಯಾವುದೇ ರೀತಿಯ ತಿದ್ದುಪಡಿ ಇದುವರೆಗೂ ಆಗಿರುವುದಿಲ್ಲ ಎನ್ನುವಂಥ ಮಾತನ್ನು ಈ ಒಂದು ವಿಷಯ ಸೂಚಿಯಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ತದನಂತರ ಸರ್ಕಾರಿ ಆದೇಶ ಸಂಖ್ಯೆ CRSUE 17 ಸೆ ನೀಡಿ 2020 ದಿನಾಂಕ 6/7/2020 ರನ್ವಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಕನಿಷ್ಠ 3 ವರ್ಷಗಳಿಗೊಮ್ಮೆ ಪುನರಾವಲೋಕನ ಮಾಡಿ ಪರಿಷ್ಕರಿಸಿದ್ದ ನಿಯಮಗಳನ್ನು ರಚಿಸಲು ಆದೇಶಿಸಲಾಗಿದೆ. 2020 ಪುನರಾವಲೋಕನ ಎವ್ರಿ 3 ಇಯರ್ಸ್ ಮೀಟಿಂಗ್ ಮಾಡಿ ಆಮೇಲೆ ಪರಿಷ್ಕರಿಸಬೇಕೆನ್ನುವಂಥ
ನಿಯಮವನ್ನು ರಚಿಸಲಾಗಿದೆ. ಪರಿಷ್ಕೃತ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಯನ್ನು ಮಾಡಲು ಸರ್ಕಾರ ಹಾಗೂ DPAR ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿವೃತ್ತ ವಿವಿಧ ಅಧಿಕಾರಿ ಸಿಬ್ಬಂದಿಯವರ ಹಾಗೂ ವೃಂದ ಸಂಘಗಳ ಸಭೆಯನ್ನು ಆಯುಕ್ತರು, ನಿರ್ದೇಶಕರು ಹಾಗೂ ಮುಖ್ಯ ಆಡಳಿತಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಜರುಗಿಸಿ C&R ನಿಯಮಗಳನ್ನು ಅಂತಿಮಗೊಳಿಸಿ ಪ್ರಸ್ತಾವನೆಯನ್ನು ದಿನಾಂಕ 5/3/2024 ಸರ್ಕಾರಕ್ಕೆ ಅನುಮೋದನೆಗಾಗಿ ಸಲ್ಲಿಸಲಾಗಿತ್ತು. ಸರ್ಕಾರವು ಈ ಪ್ರಸ್ತಾವನೆಯನ್ನು ಕೆಲವು ಆಕ್ಷೇಪಣೆಗಳೊಂದಿಗೆ ಆಯುಕ್ತಾಲಯಕ್ಕೆ ದಿನಾಂಕ 8/5/2025 ಮರಳಿಸಿದ್ದು, ಸರ್ಕಾರದ ಆಕ್ಷೇಪಣೆಗಳನ್ನು ಅವಲೋಕನಗಳನ್ನು ಪರಿಶೀಲಿಸಿ ಅವುಗಳ ತಿದ್ದುಪಡಿಯನ್ನು ಕರಡು ಪ್ರಸ್ತಾವನೆಯಲ್ಲಿ ಅಳವಡಿಸಿಕೊಂಡು ಕ್ರಮಬದ್ಧವಾದ ಹಾಗೂ ಸೂಕ್ತ ಪರಿಷ್ಕೃತ ಪ್ರಸ್ತಾವನೆಯನ್ನು ಕೂಡಲೇ ಸರ್ಕಾರಕ್ಕೆ ಸಲ್ಲಿಸುವುದು ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಇದ್ದಾರೆ ಸ್ನೇಹಿತರೆ. ಪ್ರತಿ ವರ್ಷ 2 ಬಾರಿ ಎಲ್ಲ ವೃಂದದವರಿಗೆ ಪದೋನ್ನತಿ ನೀಡುವುದು. ಪ್ರತಿ ವರ್ಷ 2 ಬಾರಿ ಅಂತಂದರೆ 6 ತಿಂಗಳಿಗೊಮ್ಮೆ ಎಲ್ಲ ವೃಂದದವರಿಗೆ ಪದೋನ್ನತಿ ನೀಡುವ ಬಗ್ಗೆ ಪ್ರತಿ ವರ್ಷ ಜನವರಿ ಮಾಹೆಯಲ್ಲಿ ಇಲಾಖೆ ವೃಂದವಾರು ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿ ನೌಕರರ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಆಕ್ಷೇಪಣೆಗಳನ್ನು ಕ್ರೋಢೀಕರಿಸಿದ ನಂತರ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವುದು. ಈ ಪ್ರಕ್ರಿಯೆ ನಿಗದಿತ ಸಮಯದಲ್ಲಿ ಆಗುತ್ತಿಲ್ಲ. ಅಂತಂದರೆ ಪ್ರತಿ ಜನವರಿಯಲ್ಲಿ ಜ್ಯೇಷ್ಠತಾ ಪಟ್ಟಿ ಬಿಡುಗಡೆ ಮಾಡುವುದು, ಆಮೇಲೆ 2 ಬಾರಿ ವರ್ಷದಲ್ಲಿ ವೃಂದವಾರರಿಗೆ ಪದೋನ್ನತಿ ನೀಡುವುದರ ಬಗ್ಗೆ ಒಂದು ಬೇಡಿಕೆ ಇತ್ತು. ಬಟ್ ಈ ಪ್ರಕ್ರಿಯೆ ನಿಗದಿತ ಸಮಯದಲ್ಲಿ ಆಗುತ್ತಿಲ್ಲ. ಇಲಾಖೆಯಲ್ಲಿ ಕೆಲವೊಂದು ವೃಂದಗಳು ಹೊರತುಪಡಿಸಿ ಉಳಿದ ವೃಂದವರಿಗೆ ಪದೋನ್ನತಿ ನೀಡುವಲ್ಲಿ ವಿಳಂಬವಾಗುತ್ತಿರುವ ಕಾರಣ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿ ಸರ್ಕಾರದ ಆದೇಶದನ್ವಯ ಪ್ರತಿ ವರ್ಷ 2 ಬಾರಿ ನಿಯಮಾನುಸಾರ ಅರ್ಹ ನೌಕರರಿಗೆ ಪದೋನ್ನತಿ ನೀಡುವುದು. ಅಂತಂದರೆ ಈ ಇಲಾಖೆಯಲ್ಲಿ ಕೆಲವೊಂದು ವೃಂದಗಳು ಹೊರತುಪಡಿಸಿ ಉಳಿದ ವೃಂದದವರಿಗೆ ಪದೋನ್ನತಿ ನೀಡುವಲ್ಲಿ ವಿಳಂಬವಾಗುತ್ತಿರುವುದರಿಂದ ಈ ಒಂದು ಪದೋನ್ನತಿ ಪ್ರಕ್ರಿಯೆಯನ್ನು ಎವ್ರಿ 6 ಮಂತ್ ವರ್ಷದಲ್ಲಿ 2 ಸಲ ಮಾಡಬೇಕೆನ್ನುವಂಥ ನಿಯಮಾನುಸಾರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಇಲಾಖೆಯಲ್ಲಿ ಇದುವರೆಗೂ ಎಲ್ಲ ವೃಂದದ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಿ ಪದೋನ್ನತಿ ನೀಡಿದ ನಿರ್ದೇಶನಗಳು ತೀರಾ ವಿಳಂಬವಾಗಿದ್ದು, ಈ ನ್ಯೂನತೆಗಳನ್ನು ಸರಿಪಡಿಸಿ ನಿಯಮಾನುಸಾರ ಪ್ರತಿ ವರ್ಷ 2 ಬಾರಿ ಪದೋನ್ನತಿ ಹೊಂದುವ ಅವಕಾಶವನ್ನು ಎಲ್ಲ ವೃಂದದ ಅಧಿಕಾರಿ ನೌಕರರಿಗೆ ಕಲ್ಪಿಸಲು ಕೋರಿದೆ. ಸೊ ಈ ಒಂದು ಕಾರ್ಯ ಕರೆಕ್ಟ್ ಆಗ್ತಾ ಇಲ್ಲ. ಸೊ ಎವ್ರಿ ಇಯರ್ 2 ಟೈಮ್ಸ್ ಏನು ವೃಂದ ಮತ್ತು ಈ ಒಂದು ಪದೋನ್ನತಿ ನೀಡಬೇಕಾಗಿ ಕೋರಲಾಗಿದೆ ಸ್ನೇಹಿತರೆ. ಎಲ್ಲ ವೃಂದದವರಿಗೆ ನೀಡುವ ಪದೋನ್ನತಿಯನ್ನು ಈಗಾಗಲೇ ರಚಿಸಿದ ಪದೋನ್ನತಿ ಕೋಶ ಮುಖಾಂತರವೇ ನೀಡುವುದು. ಪದೋನ್ನತಿ ಕೋಶದ ಮುಖಾಂತರ ಎಲ್ಲ ವೃಂದದವರಿಗೆ ಪದೋನ್ನತಿ ನೀಡುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. 2025ನೇ ಸಾಲಿನ ವರ್ಗಾವಣೆ ಕುರಿತು ಈ ಒಂದು 2025ನೇ ಸಾಲಿನ ವರ್ಗಾವಣೆ ಬಗ್ಗೆ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ ಸ್ನೇಹಿತರೆ. ಇಲಾಖೆಯಲ್ಲಿ 2025ನೇ ಸಾಲಿನ ವರ್ಗಾವಣೆ ಕರಡು ಅಧಿಸೂಚನೆ ಹೊರಡಿಸಿ ಈಗಾಗಲೇ ಆಕ್ಷೇಪಣೆಗಳಿಗೆ ಅವಕಾಶ ಕಲ್ಪಿಸಲಾಗಿದ್ದು, ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಗಣಿಸಿ ಅಧಿಸೂಚನೆಯಲ್ಲಿ ಅಳವಡಿಸಿ ಬೇಗನೆ ಅಂತಿಮ ಅಧಿಸೂಚನೆ ಹೊರಡಿಸಲು ಹಾಗೂ ಜೂನ್ 2025ರ ಅಂತ್ಯದೊಳಗಾಗಿ ವರ್ಗಾವಣೆಗಳನ್ನು ಪೂರ್ಣಗೊಳಿಸಲು ಕೋರಿದೆ. ಯಾವುದೇ ಒಂದು ಅಬ್ಜೆಕ್ಷನ್ ಇದ್ದರೆ ಅದನ್ನು ಸರಿಪಡಿಸಿ ಈ ಒಂದು ಜೂನ್ 2025 ಅಂತ್ಯದೊಳಗಾಗಿ ವರ್ಗಾವಣೆಗಳನ್ನು ಪೂರ್ಣಗೊಳಿಸಲು ಕೋರಲಾಗಿದೆ ಸ್ನೇಹಿತರೆ. ಆಮೇಲೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳಿಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ವರ್ಗಾವಣೆ ಮಾರ್ಗಸೂಚಿಗಳನ್ವಯ ವಿನಾಯಿತಿ ಕಲ್ಪಿಸುವುದು. ಅಂತಂದರೆ ಯಾರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪದಾಧಿಕಾರಿಗಳಾಗಿದ್ದಾರೆ ಅವರಿಗೆ ಈ ವರ್ಗಾವಣೆಯಿಂದ ವಿನಾಯಿತಿ ಕಲ್ಪಿಸುವುದರ ಬಗ್ಗೆ ಕೋರಲಾಗಿದೆ ಸ್ನೇಹಿತರೆ. ತದನಂತರ ಸ್ವಾಯತ್ತ ಸಂಸ್ಥೆಗಳಲ್ಲಿರುವ ಎನ್-ಕೆಡರ್ ಹುದ್ದೆಗಳಿಗೆ ಮುಂಬಡ್ತಿ ವರ್ಗಾವಣೆ ಮೂಲಕ ಭರ್ತಿ ಮಾಡುವುದು. ಸ್ವಾಯತ್ತ ಸಂಸ್ಥೆಗಳಲ್ಲಿರುವ ಎನ್-ಕೆಡರ್ ಹುದ್ದೆಗಳಿಗೆ ಮುಂಬಡ್ತಿ ವರ್ಗಾವಣೆ ಮೂಲಕ
ಭರ್ತಿ ಮಾಡುವುದು. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸ್ವಾಯತ್ತ ಸಂಸ್ಥೆಗಳು, ವೈದ್ಯಕೀಯ ಕಾಲೇಜುಗಳು ಚಿಕಿತ್ಸಾ ಸವಲತ್ತುಗಳಿಗಾಗಿ ಆರೋಗ್ಯ ಇಲಾಖೆಯ ಜಿಲ್ಲಾ ಆಸ್ಪತ್ರೆ ಹಾಗೂ ಇತರೆ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಮತ್ತು ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಸೇವೆಯನ್ನು 5 ವರ್ಷ ಅಥವಾ ಸ್ವಂತ ಆಸ್ಪತ್ರೆಗಳನ್ನು ಹೊಂದುವವರಿಗೆ ಪಡೆಯಲು ಒಳಂಬಡಿಕೆ ಮಾಡಿಕೊಳ್ಳಲಾಗಿದೆ. ಆದರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಇರುವ ಜಿಲ್ಲಾ ಆಸ್ಪತ್ರೆ ಹಾಗೂ ಇತರೆ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಮಂಜೂರು ಇರುವ ಆರೋಗ್ಯ ಇಲಾಖೆಯ ಹುದ್ದೆಗಳಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನೇಮಕಾತಿಗಳನ್ನು ಮಾಡಿ ಪದೋನ್ನತಿಗಳನ್ನು ನೀಡಿ ಆರೋಗ್ಯ ಇಲಾಖೆಯ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ಯಾವ ಆರೋಗ್ಯ ಇಲಾಖೆಯ ಹುದ್ದೆಗಳಿದ್ದಾವೆ ಅವುಗಳನ್ನು ಈ ವೈದ್ಯಕೀಯ ಇಲಾಖೆಯದವರು ಭರ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 293 CGM 2016 ಭಾಗ 1 ದಿನಾಂಕ 6/6/2017 ಆದೇಶದಲ್ಲಿ 2006ನೇ ಸಾಲಿಗಿಂತ ಮೊದಲು ಮತ್ತು ನಂತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯರು ಮತ್ತು ಸಿಬ್ಬಂದಿಯ ಹುದ್ದೆಗಳನ್ನು ವೈದ್ಯಕೀಯ ಕಾಲೇಜುಗಳ ಹುದ್ದೆಗಳನ್ನಾಗಿ ಪರಿವರ್ತಿಸಲಾದ ಎಲ್ಲ ಹುದ್ದೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧೀನಕ್ಕೆ ತೆಗೆದುಕೊಳ್ಳುವುದು ಹಾಗೂ ಈ ಹುದ್ದೆಗಳನ್ನು ಭರ್ತಿ ಮಾಡುವ ಜವಾಬ್ದಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯದ್ದಾಗಿರುತ್ತದೆ ಎಂದು ಆದೇಶವಾಗಿದ್ದರೂ ಸಹ ಸದರಿ ಆದೇಶ ಪಾಲನೆಯಾಗಿರುವುದಿಲ್ಲ. ಇದರ ಬಗ್ಗೆ ಗಮನ ಹರಿಸಬೇಕಾಗಿ ವಿನಂತಿ. ಇದರಿಂದಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು ಸ್ವಾಯತ್ತ ಸಂಸ್ಥೆಗಳಲ್ಲಿ ಗಳ ಅಧೀನದಲ್ಲಿ ಇರುವ ಆರೋಗ್ಯ ಇಲಾಖೆಯ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿ ವರ್ಗಾವಣೆ ಪಡೆಯದಂತಹ ಸನ್ನಿವೇಶ ಉಂಟಾಗಿದೆ. ಕಾರಣ ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 293 CGM 2016 ಭಾಗ 1 ದಿನಾಂಕ 6/6/2017 ಆದೇಶವನ್ನು ಪಾಲನೆ ಮಾಡುವ ಕುರಿತು ಕ್ರಮ ಜರುಗಿಸುವುದು. ವೈದ್ಯಕೀಯ ಶಿಕ್ಷಣ ಇಲಾಖೆಯ ರಾಜ್ಯದ ವಿವಿಧ ಸ್ವಾಯತ್ತ ಸಂಸ್ಥೆಗಳಲ್ಲಿ ಮಂಜೂರು ಇರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಈ ಕೆಳಕಂಡ ಹುದ್ದೆಗಳನ್ನು ಎನ್ಕೇಡರ್ ಹುದ್ದೆಗಳೆಂದು ಗುರುತಿಸಿ ಆದೇಶ ಮಾಡುವುದರೊಂದಿಗೆ ಈ ಹುದ್ದೆಗಳನ್ನು ಸ್ಥಳ ನಿಯುಕ್ತಿ ಪದೋನ್ನತಿ ವರ್ಗಾವಣೆ ಮೂಲಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಭರ್ತಿ ಮಾಡುವುದು. ಯಾವ್ಯಾವ ಇದಾವೆ ಬನ್ನಿ ನೋಡೋಣ ಸ್ನೇಹಿತರೆ. ಸೀರಿಯಲ್ ನಂಬರ್ 1 ಡೆಸಿಗ್ನೇಷನ್, ನಂಬರ್ ಆಫ್ ಪೋಸ್ಟ್. ಅಕೌಂಟ್ ಅಸಿಸ್ಟೆಂಟ್ 1 ಪೋಸ್ಟ್ ಇರುತ್ತೆ, ಅಕೌಂಟ್ ಸೂಪ್ರಿಡೆಂಟ್ 1 ಪೋಸ್ಟು, ಅಕೌಂಟ್ಸ್ ಆಫೀಸರ್ 2 ಪೋಸ್ಟು, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 1, ಆರ್ಟಿಸ್ಟ್ 3, ಆರ್ಟಿಸ್ಟ್ ಕಮ್ ಫೋಟೋಗ್ರಾಫರ್ 7, ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 39, ಅಸಿಸ್ಟೆಂಟ್ ಮೆಡಿಕಲ್ ರೆಕಾರ್ಡ್ ಆಫೀಸರ್ 8, ಅಸಿಸ್ಟೆಂಟ್ ಸ್ಟ್ಯಾಟಿಕಲ್ ಆಫೀಸರ್ 6, ಆಯುಷ್ ಮೆಡಿಕಲ್ ಆಫೀಸರ್ 2, ಬಯೋಕೆಮಿಸ್ಟ್ ಬಯೋಮೆಡಿಕಲ್ ಇಂಜಿನಿಯರ್ 4, ಬ್ಲಾಕ್ ಹೆಲ್ತ್ ಎಜುಕೇಷನ್ ಆಫೀಸರ್ BHEO 4, ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 1, ಚೀಫ್ ಆಪ್ಥಾಲ್ಮಿಕ್ ಆಫೀಸರ್ 3, ಚೀಫ್ ಫಾರ್ಮಸಿಸ್ಟ್ 10, ಕ್ಲಿನಿಕಲ್ ಸೈಕಾಲಜಿಸ್ಟ್ 15, ಕಂಪ್ಯೂಟರ್ ಪ್ರೋಗ್ರಾಮರ್ 1, ಡೆಂಟಲ್ ಹೆಲ್ತ್ ಆಫೀಸರ್ 20, ಡೆಂಟಲ್ ಮೆಕ್ಯಾನಿಕ್ 25, ಡೆಂಟಲ್ ಸ್ಪೆಷಲಿಸ್ಟ್ 12, ಡೆಪ್ಯೂಟಿ ಡೈರೆಕ್ಟರ್ ಮೆಡಿಕಲ್ 28, ಡೆಪ್ಯೂಟಿ ಡಿಸ್ಟ್ರಿಕ್ಟ್ ಹೆಲ್ತ್ ಎಜುಕೇಷನ್ ಆಫೀಸರ್ DDHEO 20, ಡೈಟಿಷಿಯನ್ 15, ಡಿಸ್ಟ್ರಿಕ್ಟ್ ಹೆಲ್ತ್ ಎಜುಕೇಷನ್ ಆಫೀಸರ್ DHEO 4, ಡ್ರೈವರ್ 131, ಎಲೆಕ್ಟ್ರಿಷಿಯನ್ 34, ಇಕ್ವಿಪ್ಮೆಂಟ್ ಇಂಜಿನಿಯರ್ ಗ್ರೇಡ್ 1 2, ಗ್ರೇಡ್ 2 4, ಗ್ರೇಡ್ 3ಯಲ್ಲಿ 7, ಇಕ್ವಿಪ್ಮೆಂಟ್ ಟೆಕ್ನಿಷಿಯನ್ 42, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ FDA 185, ಜನರಲ್ ಡ್ಯೂಟಿ ಮೆಡಿಕಲ್ ಆಫೀಸರ್ 186, ಗ್ರ್ಯಾಜುಯೇಟ್ ಫಾರ್ಮಸಿಸ್ಟ್ 14, ಹೆಲ್ತ್ ಪ್ರೋಗ್ರಾಮ್ ಆಫೀಸರ್ 2, ಹೆಲ್ತ್ ಸೂಪರ್ವೈಸರ್ 7, ಹಾಸ್ಪಿಟಲ್ ಅಟೆಂಡೆಂಟ್ ಗ್ರೇಡ್ 1 127, ಆಮೇಲೆ ಹಾಸ್ಪಿಟಲ್ ಅಟೆಂಡೆಂಟ್ ಗ್ರೇಡ್ 2 ಅಲ್ಲಿ 4523, ಜೂನಿಯರ್ ಇಂಜಿನಿಯರ್ 2, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫೀಮೇಲ್ 68, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಮೇಲ್ 3, ಜೂನಿಯರ್ ಮೆಡಿಕಲ್ ಲ್ಯಾಬಾರ್ಟರಿ ಟೆಕ್ನಾಲಜಿಸ್ಟ್
366, ಜೂನಿಯರ್ ಮೆಡಿಕಲ್ ರೇಡಿಯಾಲಜಿಕಲ್ ಟೆಕ್ನಾಲಜಿಸ್ಟ್ 80, ಲೈಬ್ರರಿಯನ್ 11, ಮೆಡಿಕಲ್ ರೆಕಾರ್ಡ್ ಆಫೀಸರ್ 4, ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ 33, ಮೈಕ್ರೋಬಯಾಲಜಿಸ್ಟ್ 1, ನರ್ಸಿಂಗ್ ಸೂಪ್ರಿಡೆಂಟ್ ಗ್ರೇಡ್ 1 ಮೆಡಿಕಲಲ್ಲಿ 37, ನರ್ಸಿಂಗ್ ಸೂಪ್ರಿಡೆಂಟ್ ಗ್ರೇಡ್ 1 ಪಬ್ಲಿಕ್ ಹೆಲ್ತಲ್ಲಿ 2, ನರ್ಸಿಂಗ್ ಸೂಪ್ರಿಡೆಂಟ್ ಗ್ರೇಡ್ 2 ಮೆಡಿಕಲಲ್ಲಿ 560, ಅಕ್ಯುಪೇಷನಲ್ ಥೆರಪಿಸ್ಟ್ 1, ಆಫೀಸ್ ಸೂಪ್ರಿಡೆಂಟ್ 74, ಆಪ್ಥಾಲ್ಮಿಕ್ ಆಫೀಸರ್ 40, ಫಾರ್ಮಸಿಸ್ಟ್ 95, ಫಾರ್ಮಸಿಸ್ಟ್ ಆಯುಷಲ್ಲಿ 1, ಫಿಸಿಯೋಥೆರಪಿಸ್ಟ್ 31, ಪ್ರಿನ್ಸಿಪಲ್ ನರ್ಸಿಂಗ್ ಕಾಲೇಜ್ 1, ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ 14, SDA ಸೆಕೆಂಡ್ ಡಿವಿಷನ್ ಕ್ಲರ್ಕ್ 415, ಸೀನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫೀಮೇಲ್ 3, ಸೀನಿಯರ್ ಹೆಲ್ತ್ ಅಸಿಸ್ಟೆಂಟ್ ಮೇಲ್ 7, ಸೀನಿಯರ್ ಹೆಲ್ತ್ ಸೂಪರ್ವೈಸರ್ 1, ಸೀನಿಯರ್ ಲೈಬ್ರರಿಯನ್ 5, ಸೀನಿಯರ್ ಮೆಡಿಕಲ್ ಲ್ಯಾಬಾರ್ಟರಿ ಟೆಕ್ನಾಲಜಿಸ್ಟ್ 136, ಸೀನಿಯರ್ ಮೆಡಿಕಲ್ ರೇಡಿಯಾಲಜಿಕಲ್ ಟೆಕ್ನಾಲಜಿಸ್ಟ್ 30, ಸೀನಿಯರ್ ಅಪ್ಥಾಲ್ಮಿಕ್ ಆಫೀಸರ್ 10, ಸೀನಿಯರ್ ಫಾರ್ಮಸಿಸ್ಟ್ 89, ಸೀನಿಯರ್ ಸ್ಟಾಫ್ ನರ್ಸ್ 364, ಸ್ಕಿಲ್ಡ್ ಅಸಿಸ್ಟೆಂಟ್ 7. ಆಮೇಲೆ ಸ್ಕಿಲ್ಡ್ ಟ್ರೇಡ್ಸ್ಮನ್ 10, ಸೋಷಿಯಲ್ ವರ್ಕರ್ 27, ಸ್ಪೆಷಲಿಸ್ಟ್ 719, ಆಮೇಲೆ ಸ್ಟಾಫ್ ನರ್ಸ್ 2214, ಸ್ಟ್ಯಾಟಿಕಲ್ ಆಫೀಸರ್ 2, ಸ್ಟೆನೋಗ್ರಾಫರ್ 59, ಸೂಪರ್ ಸ್ಪೆಷಾಲಿಸ್ಟ್ 29, ಟೈಪಿಸ್ಟ್ 74. ಗ್ರ್ಯಾಂಡ್ ಟೋಟಲ್ಲು 11,125. ನಿರ್ದೇಶನಾಲಯದಲ್ಲಿ ವಿಳಂಬವಾಗುತ್ತಿರುವ ಸೇವಾ ಸೌಲಭ್ಯಗಳ ಪ್ರಸ್ತಾವನೆ ಇತ್ಯರ್ಥ ಕುರಿತು. ನಿರ್ದೇಶನಾಲಯದಲ್ಲಿ ವಿಳಂಬವಾಗುತ್ತಿರುವ ಸೇವಾ ಸೌಲಭ್ಯಗಳ ಪ್ರಸ್ತಾವನೆ ಇತ್ಯರ್ಥ ಕುರಿತು ಯಾವ್ಯಾವ ಇದ್ದಾವೆ? ಆಯುಕ್ತಾಲಯ ನಿರ್ದೇಶನಾಲಯಕ್ಕೆ ಸಲ್ಲಿಸುವಾಗ ಅಧಿಕಾರಿ ನೌಕರರ ಸೇವಾ ಸೌಲಭ್ಯಗಳಾದ ನಿರೀಕ್ಷಣಾ ಪತ್ರಗಳು ಅಂದರೆ NOC, ಖಾಯಂ ಪೂರ್ವ ಸೇವಾವಧಿ ಘೋಷಣೆ, ಅನುಕಂಪದ ಆಧಾರದ ನೇಮಕಾತಿ, ನೇರ ನೇಮಕಾತಿ ಹಾಗೂ ಇನ್ನಿತರ ಪ್ರಸ್ತಾವನೆಗಳ ಇತ್ಯರ್ಥದಲ್ಲಿ ವಿಳಂಬವಾಗುತ್ತಿದ್ದು ತೀವ್ರಗತಿಯಲ್ಲಿ ಇತ್ಯರ್ಥಗೊಳಿಸಲು ಕೋರಿದೆ. ಅಂತಂದರೆ ಈ ಕೆಲವೊಂದು ಪೋಸ್ಟ್ಗಳು ಆಗಲಿ NOC ಆಗಲಿ ಸ್ವಲ್ಪ ವಿಳಂಬವಾಗ್ತಾ ಇದೆ, ಖಾಯಂ ಪೂರ್ವ ಪ್ರೊಬೇಷನರಿ ಡಿಕ್ಲೇರ್ ವಿಳಂಬವಾಗ್ತಾ ಇದೆ, ನೇರ ನೇಮಕಾತಿ ಕೂಡ ವಿಳಂಬವಾಗ್ತದೆ. ಇದನ್ನು ತೀವ್ರಗತಿಯಲ್ಲಿ ಇತ್ಯರ್ಥಗೊಳಿಸಲು ಕೋರಿದೆ. ವಿಜಯಪುರದಲ್ಲಿ ಸ್ಥಾಪಿತವಾಗಿರುವ ಉತ್ತರ ಕರ್ನಾಟಕ ಅಪಾರ ನಿರ್ದೇಶಕರಿಗೆ ಪ್ರತ್ಯೋಜಿಸಲಾದ ಅಧಿಕಾರಿಗಳನ್ನು ಅನುಷ್ಠಾನ ಕುರಿತು. ಅಂತಂದರೆ ವಿಜಯಪುರದಲ್ಲಿ ಯಾವುದು ಉತ್ತರ ಕರ್ನಾಟಕದ ಅಪಾರ ನಿರ್ದೇಶಕರಿಗೆ ಪ್ರತ್ಯೋಜಿಸಲಾದ ಅಧಿಕಾರಿಗಳನ್ನು ಅನುಷ್ಠಾನ ಕುರಿತು ಸರ್ಕಾರಿ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 174 HSH 2019 ಬೆಂಗಳೂರು ದಿನಾಂಕ 24/7/2019 ಬೆಳಗಾವಿ ಮತ್ತು ಕಲಬುರಗಿ ವಿಭಾಗೀಯ ಸಹ ನಿರ್ದೇಶಕರ ಕಚೇರಿ ಉಸ್ತುವಾರಿಯಾಗಿ ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕದ ವಿಜಯಪುರದಲ್ಲಿ ಅಪಾರ ನಿರ್ದೇಶಕರ ಕಚೇರಿಯನ್ನು ಸ್ಥಾಪಿಸಿ ಆದೇಶಿಸಲಾಗಿದೆ. ಅಪಾರ ನಿರ್ದೇಶಕರಿಗೆ ಸದರಿ ಆದೇಶದಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ತವ್ಯಗಳನ್ನು ನಿರ್ವಹಿಸಲು ಸೂಚನೆಗಳನ್ನು ನೀಡುವುದು ಮತ್ತು ಸದರಿ ಕಚೇರಿಯನ್ನು ಬಲಪಡಿಸಲು ಕ್ರಮ ವಹಿಸುವುದು. ಆಮೇಲೆ ಇಲಾಖೆಯಲ್ಲಿ ಖಾಲಿ ಇರುವ ಎಲ್ಲ ವೃಂದದ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡುವುದು. ಇಲಾಖೆಯಲ್ಲಿ ಮಂಜೂರಾದ 69,905 ಹುದ್ದೆಗಳಲ್ಲಿ 36,919 ಅಧಿಕಾರಿ ನೌಕರರ ಕಾರ್ಯನಿರ್ವಹಿಸುತ್ತಿದ್ದು ಅದರಲ್ಲಿ 32,986 ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗಳ ಕಾರ್ಯವನ್ನು ಸಹ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರು ನಿರ್ವಹಿಸುತ್ತಿದ್ದು ಅವರು ಕಾರ್ಯಭಾರದ ಒತ್ತಡಕ್ಕೆ ಸಿಲುಕಿರುತ್ತಾರೆ. ಇದರಿಂದಾಗಿ ಗುಣಮಟ್ಟದ ಸಾರ್ವಜನಿಕ ಸೇವೆ ಸಲ್ಲಿಸುವಲ್ಲಿ ಮತ್ತು ಸರ್ಕಾರದ ಯೋಜನೆಗಳ ಸಮರ್ಪಕ ಅನುಷ್ಠಾನದಲ್ಲಿ ತೊಂದರೆಯಾಗುತ್ತಿದೆ. ಇಲಾಖೆಯಲ್ಲಿ ಸುಮಾರು 32,986 ಖಾಲಿ ಇರುವ ಹುದ್ದೆಗಳಿದ್ದು ಹಂತ ಹಂತವಾಗಿ ಭರ್ತಿ ಮಾಡುವುದು. ಬಾಕಿ ಇರುವ ಇಲಾಖಾ ವಿಚಾರಣೆಗಳನ್ನು ಕಾಲಮಿತಿಯೊಳಗೆ ಇತ್ಯರ್ಥಪಡಿಸುವುದು. ಇಲಾಖೆಯಲ್ಲಿ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಇಲಾಖಾ ವಿಚಾರಣೆಗಳು ಹಲವು ವರ್ಷಗಳಿಂದ ಇತ್ಯರ್ಥವಾಗದೆ DPG
1040 DPN 840 ಪ್ರಕರಣಗಳು ಬಾಕಿ ಇದ್ದು, ಇದರಿಂದಾಗಿ ವಾರ್ಷಿಕ ವೇತನ ಬಡ್ತಿ, ಮುಂಬಡ್ತಿ, ನಿವೃತ್ತಿ ವೇತನ ಸೇರಿದಂತೆ ಇನ್ನಿತರ ಆರ್ಥಿಕ ಸವಲತ್ತುಗಳಿಂದ ಅಧಿಕಾರಿ ನೌಕರರು ವಂಚಿತರಾಗಿರುತ್ತಾರೆ. ಆದ್ದರಿಂದ ಸರ್ಕಾರದ ಆದೇಶ ಸಂಖ್ಯೆ CRSUE 90 CEV 2001 ದಿನಾಂಕ 22/3/2022 ಹಾಗೂ CCA ನಿಯಮಾವಳಿಗಳನ್ವಯ ಇಲಾಖಾ ವಿಚಾರಣೆ ಪ್ರಕರಣಗಳನ್ನು 9 ತಿಂಗಳ ಕಾಲಮಿತಿಯೊಳಗಾಗಿ ಇತ್ಯರ್ಥಪಡಿಸಲು ಕ್ರಮ ಕೈಗೊಳ್ಳುವುದು. ರಾಜ್ಯ ವಲಯದ ವೇತನ ಅನುದಾನವನ್ನು ನೇರವಾಗಿ DDOಗಳಿಗೆ ಅನುದಾನ ಹಂಚಿಕೆ ಮಾಡುವ ಬಗ್ಗೆ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರ ಮಾಸಿಕ ವೇತನಕ್ಕಾಗಿ ರಾಜ್ಯ ವಲಯದ ಅನುದಾನವನ್ನು ನಿರ್ದೇಶನಾಲಯದಿಂದ ಪೂಲ್ POOL ಮೂಲಕ ಹಂಚಿಕೆ ಮಾಡಲಾಗುತ್ತಿದೆ. ಈ ಮೊತ್ತವು ನಿಖರವಾದ ಮೊತ್ತವಾಗಿರದ ಕಾರಣ ಮೊದಲು ಯಾರೋ ಕೇಟೂರಲ್ಲಿ ಬಿಲ್ಲು ಅನುಮೋದನೆ ಪಡೆಯುತ್ತಾರೋ ಅಂಥವರ ಬಿಲ್ಲು ಪಾಸು ಆಗಿ ಸ್ವಲ್ಪ ತಡ ಮಾಡಿದವರ ಬಿಲ್ಲುಗಳನ್ನು ಪಾಸು ಆಗಲು ಅನುದಾನ ಕೊರತೆ ಉಂಟಾಗುತ್ತದೆ. ಇದರಿಂದಾಗಿ ನಿರ್ದೇಶನಾಲಯ ಮತ್ತೊಮ್ಮೆ ಅನುದಾನ ಬಿಡುಗಡೆ ಮಾಡುವವರೆಗೆ ಅವರ ವೇತನ ವಿಳಂಬವಾಗುತ್ತದೆ. ಆದುದರಿಂದ ಈ ರೀತಿ ವೇತನ ಅನುದಾನವನ್ನು ಪೂಲ್ಗೆ ಹಾಕುವ ಬದಲು ವೇತನೇತರ ಬಿಲ್ಲುಗಳಿಗೆ ಯಾವ ರೀತಿ ನಿರ್ದೇಶನಾಲಯದಿಂದ ನೇರವಾಗಿ DDOಗಳಿಗೆ ಅನುದಾನ ನೀಡಲಾಗುತ್ತಿದೆಯೋ ಅದೇ ಮಾದರಿಯಲ್ಲಿ ವೇತನ ಅನುದಾನವನ್ನು ಸಹ ನೇರವಾಗಿ DDOಗಳಿಗೆ ಹಂಚಿಕೆ ಮಾಡಲು ಕ್ರಮವಹಿಸುವುದು. ರಾಜ್ಯಾದ್ಯಂತ ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ ಅಧಿಕಾರಿ ನೌಕರರ ವೇತನ ಪಾವತಿಯಲ್ಲಿ ಆಗುತ್ತಿರುವ ವಿಳಂಬದ ಬಗ್ಗೆ ಪ್ರತಿ ಜಿಲ್ಲೆಯಲ್ಲಿಯೂ ಕೇಂದ್ರ ಪುರಸ್ಕೃತ ಯೋಜನೆ 1, 2, 3 ಲೆಕ್ಕ ಶೀರ್ಷಿಕೆಯಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ ವೇತನ ಬಟವಾಡೆಯಾಗುತ್ತಿದ್ದು, ನೌಕರರ ದೈನಂದಿನ ಜೀವನ ನಿರ್ವಹಣೆಯಲ್ಲಿ ಸಾಮಾಜಿಕ ಸಮಸ್ಯೆಗಳ ಸಿಲುಕುತ್ತಿದ್ದು, ಈ ವಿಷಯ ಕುರಿತಂತೆ ಹಲವಾರು ಬಾರಿ ಮನವಿ ಸಲ್ಲಿಸಲಾಗಿ ಉನ್ನತ ಮಟ್ಟದಲ್ಲಿ ಚರ್ಚೆಯಾಗಿದ್ದು, ಯಾವುದೇ ಪ್ರತಿಫಲ ಇನ್ನೂವರೆಗೆ ದೊರಕಿರುವುದಿಲ್ಲ. ಆದುದರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪ್ರತಿ ತಿಂಗಳ 1ನೇ ತಾರೀಖಿನೊಳಗೆ ವೇತನ ಪಾವತಿಸುವಂತೆ ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ನೀಡುವುದು. ICDS ಲೆಕ್ಕ ಶೀರ್ಷಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ನಿಗದಿತ ಅವಧಿಯಲ್ಲಿ ವೇತನ ಪಾವತಿಸುವುದು. ಸರ್ಕಾರಿ ಆದೇಶ ಸಂಖ್ಯೆ E26/2014 ಬೆಂಗಳೂರು ದಿನಾಂಕ 3/3/2014 ರನ್ವಯ ಆರೋಗ್ಯ ಇಲಾಖೆಯಲ್ಲಿ 637 ಹುದ್ದೆಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ICDS ಲೆಕ್ಕ ಶೀರ್ಷಿಕೆಯಲ್ಲಿದ್ದು, ಆ ಹುದ್ದೆಗಳಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿ ಮತ್ತು ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಆರ್ಥಿಕ ಇಲಾಖೆಯಿಂದ ನೇರವಾಗಿ ತಾಲೂಕಾ ಪಂಚಾಯತ್ಗಳಿಗೆ ನೇರವಾಗಿ ವೇತನ ಅನುದಾನ ಬಿಡುಗಡೆಯಾಗುತ್ತಿದೆ. ಆದುದರಿಂದ ಪ್ರತಿ 3 ರಿಂದ 4 ತಿಂಗಳಿಗೊಮ್ಮೆ ವೇತನ ಆಗುತ್ತಿದ್ದು, ಸದರಿ ಹುದ್ದೆಗಳಲ್ಲಿ ಕಾರ್ಯನಿರತ ಸಿಬ್ಬಂದಿಗಳ ವೇತನ ಅನುದಾನವನ್ನು ಆರೋಗ್ಯ ಇಲಾಖೆಯ ಲೆಕ್ಕ ಶೀರ್ಷಿಕೆಗೆ ಸ್ಥಳಾಂತರಿಸಿ ನಿಗದಿತ ಅವಧಿಯಲ್ಲಿ ವೇತನ ಪಾವತಿಸಲು ಕ್ರಮ ಕೈಗೊಳ್ಳುವುದು. ಇ-ಆಫೀಸ್ ಸಂಪೂರ್ಣ ಅನುಷ್ಠಾನಗೊಳಿಸುವ ಕುರಿತು ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಇ-ಆಫೀಸ್ ಅನುಷ್ಠಾನಗೊಳಿಸಲು ಸರ್ಕಾರದ ಆದೇಶವಿರುವುದರಿಂದ ಆಯುಕ್ತಾಲಯ, ನಿರ್ದೇಶನಾಲಯ ಹಾಗೂ ಹಲವು ಜಿಲ್ಲಾ ಕಚೇರಿಗಳಲ್ಲಿ ಈಗಾಗಲೇ ಇ-ಆಫೀಸ್ ಜಾರಿಗೊಳಿಸಲಾಗಿದ್ದು, ಎಲ್ಲ ಹಂತದ ಕಚೇರಿಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇ-ಆಫೀಸ್ ಅನುಷ್ಠಾನಕ್ಕೆ ಅವಶ್ಯವಿರುವ KSWAN ಸಂಪರ್ಕ ಅಥವಾ ವಿಪಿನ್ ಸಂಪರ್ಕ ಗಣಕಯಂತ್ರಗಳು, ಸ್ಕ್ಯಾನರ್ಗಳು, ಪ್ರಿಂಟರ್ಗಳು, ಜೆರಾಕ್ಸ್ ಯಂತ್ರಗಳು ಪೂರೈಸಲು ಅಥವಾ ಅದಕ್ಕೆ ಬೇಕಾಗುವ ಅನುದಾನ ನೀಡಲು ಕೋರಿದೆ. ಆರೋಗ್ಯ ಇಲಾಖೆಯಿಂದ ಇತರೆ ಇಲಾಖೆಗಳಲ್ಲಿ ಅವಧಿ ಮೀರಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರ ಸೇವೆಯನ್ನು ಮಾತೃ ಇಲಾಖೆಗೆ ಹಿಂಪಡೆಯುವ ಕುರಿತು ಸರ್ಕಾರದ ಆದೇಶ ಸಂಖ್ಯೆ ಆ.ಕು.ಕ. 34 MSN 2025 ಬೆಂಗಳೂರು ದಿನಾಂಕ 7/5/25 ರಲ್ಲಿ ಆರೋಗ್ಯ ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆ ಸೇರಿದಂತೆ ಇತರೆ ಯಾವುದೇ ಇಲಾಖೆಗಳಲ್ಲಿ ನಿಯೋಜನೆ ಮೇಲೆ 5 ವರ್ಷಗಳ ಅವಧಿ ಮೀರಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆಯನ್ನು ರದ್ದುಗೊಳಿಸಿ ಆದೇಶಿಸಲಾಗಿದೆ. ಸದರಿ ಆದೇಶದಲ್ಲಿ ಸೂಚನೆ
3ರಲ್ಲಿ ಮಾತೃ ಇಲಾಖೆಯಲ್ಲಿ ವರದಿ ಮಾಡಿಕೊಂಡ ಅಧಿಕಾರಿ ಸಿಬ್ಬಂದಿಗಳಿಗೆ ಕೂಡಲೇ ಕೌನ್ಸಿಲಿಂಗ್ ಮುಖಾಂತರ ಇಲಾಖೆಯಲ್ಲಿ ಲಭ್ಯವಿರುವ ಕ್ರಿಟಿಕಲ್ ವೇಕೆನ್ಸೀಸ್ಗಳಿಗೆ ಸ್ಥಳ ನಿಯುಕ್ತಿಗೊಳಿಸುವುದು ಎಂದು ತಿಳಿಸಲಾಗಿದೆ. ಮಾತೃ ಇಲಾಖೆಯಲ್ಲಿ ವರದಿ ಮಾಡಿಕೊಂಡ ಅಧಿಕಾರಿ ಸಿಬ್ಬಂದಿಗಳಿಗೆ ಈಗ ಕೌನ್ಸಿಲಿಂಗ್ ಮುಖಾಂತರ ಸ್ಥಳ ನಿಯುಕ್ತಿ ನೀಡುವ ಬದಲಾಗಿ 2025ನೇ ಸಾಲಿನ ವರ್ಗಾವಣೆ ಸಮಯದಲ್ಲಿ ಅವರನ್ನು ಸೇವೆಯ ಜ್ಯೇಷ್ಠತೆ ಆಧಾರದಲ್ಲಿ ಪಾಯಿಂಟ್ಸ್ಗಳನ್ನು ಲೆಕ್ಕ ಹಾಕಿ ಕೌನ್ಸಿಲಿಂಗ್ ಮಾಡಿದ್ದಲ್ಲಿ ಅವರಿಗೆ ನ್ಯಾಯ ಒದಗಿಸಿದಂತಾಗುತ್ತದೆ. ಈಗ ಅವರಿಗೆ ಮುಂಚಿತವಾಗಿ ಕೌನ್ಸಿಲಿಂಗ್ ಮಾಡಿದ್ದಲ್ಲಿ ಅವರು ಹೆಚ್ಚಿನ ಖಾಲಿ ಇರುವ ಹುದ್ದೆಗಳನ್ನು ಪಡೆಯಲು ವಂಚಿತರಾಗುತ್ತಾರೆ. ಸದರಿ ಆದೇಶದಲ್ಲಿ ಸೂಚನೆ 5ರಲ್ಲಿ ಮಾತ್ರ ಮಾತೃ ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳಲು ವಿಫಲರಾದಲ್ಲಿ ಅವರ ವಿರುದ್ಧ CCA ನಿಯಮಗಳ ಅಡಿ ಶಿಸ್ತು ಕ್ರಮ ವಹಿಸುವಂತೆ ತಿಳಿಸಲಾಗಿದೆ. ನಿಯೋಜನೆ ಮೇಲೆ ಇರುವ ಅಧಿಕಾರಿ ಸಿಬ್ಬಂದಿಗಳನ್ನು ಮಾತೃ ಇಲಾಖೆಗೆ ಬಿಡುಗಡೆಗೊಳಿಸುವುದು ನಿಯೋಜನೆ ಪಡೆಯಲು ಇಲಾಖೆಯ ವ್ಯಾಪ್ತಿಗೆ ಇರುವುದರಿಂದ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ CCA ನಿಯಮಗಳ ಅಡಿ ಶಿಸ್ತು ಕ್ರಮ ವಹಿಸುವುದು ಅನ್ಯಾಯವಾಗುತ್ತದೆ. ಕಾರಣ, ಈ ಬಗ್ಗೆ ಸರ್ಕಾರದಿಂದ ನಿಯೋಜನೆ ಪಡೆದ ಇಲಾಖೆಗಳಿಗೆ ಸೂಕ್ತ ನಿರ್ದೇಶನ ನೀಡಲು ಕೋರಿದೆ ಅಥವಾ ನಿಯೋಜನೆ ಮೇಲೆ ಇರುವ ಅಧಿಕಾರಿ ಸಿಬ್ಬಂದಿಗಳು ಸ್ವಯಂ ಬಿಡುಗಡೆ ಹೊಂದಿ ಮಾತೃ ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳಲು ನಿರ್ದೇಶನ ನೀಡುವುದು. ಇಲಾಖೆಯ ಅಧಿಕಾರಿ ನೌಕರರನ್ನು ಉನ್ನತ ವ್ಯಾಸಂಗಕ್ಕೆ ನಿಯೋಜಿಸುವ ಕುರಿತು ಆರೋಗ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರು ತಮ್ಮ ವೃತ್ತಿಗೆ ಸಂಬಂಧಿಸಿದ ಸೇವಾನಿರತ ಉನ್ನತ ವ್ಯಾಸಂಗಕ್ಕೆ ತೆರಳು ಇತ್ತೀಚಿನ ದಿನಗಳಲ್ಲಿ ವೃತ್ತಿಪರ ವ್ಯಾಸಂಗಕ್ಕೆ ಅನುಮತಿ ನೀಡುವಲ್ಲಿ ವಿಳಂಬವಾಗುತ್ತಿದ್ದು, ಇದರಿಂದ ಅನೇಕ ಅಧಿಕಾರಿ ನೌಕರರು ತಮ್ಮ ಉನ್ನತ ವ್ಯಾಸಂಗದ ಹಕ್ಕನ್ನು ಪಡೆಯುವಲ್ಲಿ ವಿಫಲರಾಗುತ್ತಿದ್ದು, ಇದರ ಬಗ್ಗೆ ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ನೀಡುವುದು. ಆರೋಗ್ಯ ಇಲಾಖೆಯ ನೌಕರರ ಕಲ್ಯಾಣ ಕಾರ್ಯಗಳಿಗೆ ಬೆಂಗಳೂರಿನಲ್ಲಿ ಸಮುದಾಯ ಭವನ ನಿರ್ಮಿಸುವ ಕುರಿತು ಆರೋಗ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರು ಕುಟುಂಬ ಕಲ್ಯಾಣ ಕಾರ್ಯಗಳಿಗೆ ದುಬಾರಿ ಬಾಡಿಗೆ ನೀಡಿ ಸಮುದಾಯ ಭವನ ಬಾಡಿಗೆ ಪಡೆಯುವ ಪರಿಸ್ಥಿತಿಯಿಂದಾಗಿ ನೌಕರರು ಆರ್ಥಿಕ ಒತ್ತಡಕ್ಕೆ ಸಿಲುಕಿರುತ್ತಾರೆ. ಕಾರಣ, ಬೆಂಗಳೂರು ಜಲಮಂಡಳಿ, ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಇಲ್ಲಿ ತಮ್ಮ ಅಧಿಕಾರಿ ನೌಕರರ ಕಲ್ಯಾಣ ಕಾರ್ಯಗಳಿಗೆ ವಿವಿಧ ಊರುಗಳಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಿರುವ ಮಾದರಿಯಲ್ಲಿ ಆರೋಗ್ಯ ಇಲಾಖೆಯ ಬೆಂಗಳೂರು ನಗರದ ಮಾಗಡಿ ರಸ್ತೆಯ ಬಸವೇಶ್ವರ ನಗರದ ಸಮೀಪವಿರುವ ಕೇಂದ್ರ ಯಾಂತ್ರಿಕ ಕಾರ್ಯಾಗಾರದ ಆವರಣದಲ್ಲಿರುವ ಖಾಲಿ ನಿವೇಶನ ಸುಮಾರು 15,000 ಸ್ಕ್ವೇರ್ ಫುಟ್ ಅಳತೆಯ ಸಮುದಾಯ ಭವನ ನಿರ್ಮಿಸಲು ಕೋರುತ್ತೇವೆ. ಇಷ್ಟೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಸ್ನೇಹಿತರೆ. MB ಬಳ್ಳಾರಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಕೇಂದ್ರ ಸಂಘ ಬೆಂಗಳೂರು, ಆಮೇಲೆ CS ಷಡಾಕ್ಷರಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು. ಇನ್ ಡಿಟೇಲ್ ಆದಂತಹ ಒಂದು ಮಾಹಿತಿ ಇದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನೋಡಬೇಕಾದರೆ ಒಂದು ಆರೋಗ್ಯ ಭವನ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡಬೇಕಾದರೆ ಇಲಾಖೆ ಅಧಿಕಾರಿ ನೌಕರನ್ನು ಉನ್ನತ ವ್ಯಾಸಂಗಕ್ಕೆ ನಿಯೋಜಿಸುವ ಕುರಿತು. ಇತ್ತೀಚೆಗೆ ನಾವು ನೋಡಿದ್ದೀವಿ MSc ನರ್ಸಿಂಗ್ ಮಾಡಬೇಕು, ಮತ್ತೊಂದು ಫಾರ್ಮಸಿ M.Pharma ಮಾಡಬೇಕು ಎನ್ನುವರಿಗೆ ಈ ಒಂದು ಬಿಡುಗಡೆ ಆಗ್ತಿಲ್ಲ ಎನ್ನುವಂಥ ಒಂದು ಕಂಪ್ಲೇಂಟ್ಸ್ ಇತ್ತು. ಅದಕ್ಕೋಸ್ಕರ ಒಂದು ವಿನಂತಿ ಮಾಡಿದ್ದಾರೆ ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ನೋಡಬೇಕಾದ್ರೆ ಆರೋಗ್ಯ ಇಲಾಖೆ ಇತರ ಇಲಾಖೆ ಅವಧಿ ಮೀರಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ನೌಕರರ ಸೇವೆಯನ್ನು ಮಾತೃ ಇಲಾಖೆಗೆ ಹಿಂಪಡೆಯುವ ಕುರಿತು ಈ ಒಂದು ಡೆಪ್ಯುಟೇಷನ್ ಕೂಡ ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ. ಅವರು ಇವಾಗ ಈ ಒಂದು ಕೌನ್ಸಿಲಿಂಗಲ್ಲಿ ಬರ್ತಾರಾ ಇಲ್ಲ ಎನ್ನುವಂಥ ಗೊಂದಲ ಇದೆ. ಅದನ್ನು ಕೂಡ ಸರಿಪಡಿಸಲಿಕ್ಕೆ ಈ ಒಂದು ಮನವಿ ಮಾಡಿದ್ದಾರೆ ಸ್ನೇಹಿತರೆ. ತದನಂತರ ನೋಡಿದರೆ ಆಫೀಸ್ ಸಂಪೂರ್ಣ ಅನುಷ್ಠಾನಗೊಳಿಸುವ ಕುರಿತು ಈಗಾಗಲೇ ಕೆಲವು ಆಫೀಸ್ ಆಗಿ ಇದು ಆಗಿದೆ ಸ್ನೇಹಿತರೆ. ಕಾಸ್ವಾನ್ ಸಂಪರ್ಕ ಅಥವಾ ವಿಪಿನ್ ಸಂಪರ್ಕ ಗಣಕಯಂತ್ರಗಳು, ಸ್ಕ್ಯಾನರ್ಗಳು, ಪ್ರಿಂಟರ್ಗಳು, ಜೆರಾಕ್ಸ್ ಯಂತ್ರಗಳನ್ನು ಪೂರೈಸಲು ಅಥವಾ ಅದಕ್ಕೆ ಬೇಕಾಗುವ ಅನುದಾನ ನೀಡಲು ಕೋರಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಇನ್ ಡಿಟೇಲ್ ಆದಂತಹ ಒಂದು ಬೇಡಿಕೆಗಳನ್ನು ಮಾನ್ಯ ಹರ್ಷ್ ಗುಪ್ತಾ, ಪ್ರಿನ್ಸಿಪಲ್ ಸೆಕ್ರೆಟರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರಿಗೆ ಸಲ್ಲಿಸಿದ್ದಾರೆ ಸ್ನೇಹಿತರೆ. ಕಾದು ನೋಡೋಣ ಇದರ ಒಂದು ಫಲಿತಾಂಶ ಏನಾಗುತ್ತೆ ಎನ್ನುವುದನ್ನು.
ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಇಲ್ಲಿ ಮಟ್ಟ ನೀವು ಕಂಟಿನ್ಯೂಸ್ಲಿ ಪೇಷನ್ಸಿಂದ ನೋಡಿದ್ದೀರಾ, ತುಂಬ ಧನ್ಯವಾದಗಳು. ಸೊ ದಯವಿಟ್ಟು ಲೈಕ್ ಮಾಡಿ, ಯಾರಾದರೂ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸೊ ದ್ಯಾಟ್ ಅವರಿಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ದೊರಕುತ್ತೆ ಸ್ನೇಹಿತರೆ. ಕಾರಣ ನಾನು ನನ್ನ ಒಂದು ಹವ್ಯಾಸವನ್ನು ತಿಳ್ಕೊಂಡು ನಾನು ಈ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮ್ಮ ಸದಾ ಒಂದು ಪ್ರೀತಿ ಪ್ರೇಮ ನನ್ನೊಂದಿಗೆ ಇರಲಿ ಅನ್ನುವಂಥ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.